ನನಗಂತೂ ಬಹಳ ಜನ ಕೇಳ್ತಾ ಇದ್ರು, ಅಲ್ರಿ ನಿಮ್ದು ಇಂಥ ಒಂದು ಜ್ಞಾನವಂತ ಸಮಾಜ, ಈ ಜ್ಞಾನವಂತ ಸಮಾಜದಲ್ಲಿ ನೀವು ಕೋರ್ಟ್ಗೆ ಯಾಕೆ ಬರ್ತೀರಿ ಅಂತ ಕೇಳ್ತಾ ಇದ್ರು. ನನಗೆ ಬಹಳ ಇರುಸು ಮುರುಸಾಗೋದು. ಅವಾಗ ನಾನು ಹೇಳ್ತಾ ಇದ್ದೆ, ಅವಾಗ ಇಲ್ಲ ಒಂದು ಸಮಯ ಬರ್ತದ, ನಾನು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳಿದ್ದೆ. ಈಗಿಬ್ಬರು ಏನು ಸ್ವಾಮೀಜಿಯವರು ಇದ್ದಾರೆ ಎರಡು ಮಟ್ಟಕ್ಕೆ, ಅವರಿಬ್ಬರು ಸಮಾಜದ ಭವಿಷ್ಯವನ್ನ ವಿಚಾರ ಮಾಡುವಂತಹ ಸ್ವಾಮಿಗಳಿದ್ದಾರೆ ಮತ್ತು ಅವರಿಗೆ ಪೂರ್ವಜರ ಆಶೀರ್ವಾದ ಇದೆ. ಹಾಗಾಗಿ ಇಲ್ಲಿಂದನೇ ಇಡೀ ಸಮಾಜದ ಒಗ್ಗಟ್ಟು ಶುರು ಆಗ್ತದೆ ಅಂತ ಹೇಳಿದ್ದೆ. ಅನೇಕ ನಮ್ಮ ಸಮಾಜದ ಮಠಗಳಲ್ಲಿ, ಬ್ರಾಹ್ಮಣ ಸಮುದಾಯದ ವಿವಿಧ ಮಠಗಳಲ್ಲಿ ಇವತ್ತಿಗೂ ಭಿನ್ನಾಭಿಪ್ರಾಯ ಇದ್ದಾವೆ. ಆ ಎಲ್ಲ ಭಿನ್ನಾಭಿಪ್ರಾಯಗಳಿಗೆ ಈ ಒಂದು ಒಟ್ಟಿಗೆ ಸೇರಿರುವಂತಹದ್ದೇನಿದೆಲ್ಲ, ಒಗ್ಗಟ್ಟಾಗಿ ಬಂದಿರುವಂತಹದ್ದು ಇಬ್ಬರು ಸ್ವಾಮಿಗಳು, ಇದೊಂದು ಮಾರ್ಗದರ್ಶನವಾಗಲಿದೆ ಅನ್ನುವಂತಹ ಐತಿಹಾಸಿಕ ಭವಿಷ್ಯದ ಸಂಗತಿಯನ್ನು ನಾವು ನೆನಪಿಟ್ಟುವ. ಉಳಿದ ಮಠಗಳ ಮಂದಿರದ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ಇದೆ, ಆ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಲಿಕ್ಕೆ ಇದೊಂದು ನಾಂದಿಯಾಗಲಿದೆ. ಮತ್ತು ನಾನು ಆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇವರಿಬ್ಬರಿಗೂ ಇಂಥ ಶಕ್ತಿ ಕೊಡ್ಲಿ, ಆ ಮಠಗಳ ಸಮಸ್ಯೆಯನ್ನು ಬಗೆಹರಿಸುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ. ಸ್ವಾಮಿಗಳಿಗೆ ಒಂದು ಸಮಸ್ಯೆ ಬಗೆಹರಿಯುತ್ತಂತ ಸಂತೋಷ ಇದ್ದೇ ಇರ್ತದೆ. ನಿಮ್ಮ ಇಬ್ಬರ ಆಶೀರ್ವಾದದಿಂದ ಇವರ ಮನಸ್ಸು ಬಹಳ ಹಗರಾಗಿದೆ ಅಂತನ್ನುವಂಥದ್ದು ನಾನು ಅತ್ಯಂತ ವಿನಮ್ರ ಪೂರ್ವಕವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಕಡೆ ಇಡೀ ಸನಾತನವನ್ನ ಹೊಸಕಿ ಹಾಕಬೇಕನ್ನುವಂಥದ್ದು ಒಂದು ಕಡೆ ಇದೆ. ಭಾರತವನ್ನ ಮೇಲೆತ್ತಲಿಕ್ಕೆ ಕೊಡಬಾರದು, ಯಾಕಂದ್ರೆ ಇಲ್ಲಿ ಸನಾತನ ಇದೆ, ಇಲ್ಲಿ ಧರ್ಮ ಇದೆ. ಧರ್ಮಕ್ಕೆ ಸೀಮಿತವಾದಂಥ ಅರ್ಥ ಕೊಟ್ಟಿಲ್ಲ ನಾವು. ಧರ್ಮ ಅಂದ್ರೆ ರಿಲಿಜನ್ ಅಲ್ಲ, ಧರ್ಮ ಅಂದ್ರೆ ಜಾತಿ ಅಲ್ಲ. ಅಂತ ಅಸೀಮಿತವಾದಂತಹ ಒಂದು ಅರ್ಥವನ್ನು ಕೊಟ್ಟು ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಇಡೀ ಜಗತ್ತೇ ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ಈ ಸನಾತನ ಹಿಂದೂ ಧರ್ಮಕ್ಕೆ ಒಂದು ನಾವು ಅಡಿಪಾಯವನ್ನ ಈಗೇನು ಹಾಕಿಟ್ಟಿದ್ದಾರೆ, ಅದರ ಮೇಲೆ ಒಂದು ದೊಡ್ಡದಾದಂತಹ ಒಂದು ಉತ್ತಮವಾದಂತಹ ಕಟ್ಟಡವನ್ನು ಕಟ್ಟಿ ಜಗತ್ತಿನ ಮಾನವ ಕುಲವನ್ನ ಸಂರಕ್ಷಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಇದು ಸಾಕ್ಷಿಯಾಗಲಿದೆ.